LPG ಸಮಸ್ಯೆ ಜಾಸ್ತಿ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದಾರೆ. ಇವಾಗ ನಿಮ್ಮ ಮನೆಗಳಲ್ಲಿ ಗ್ಯಾಸ್ ಗೀಸರ್ ಯೂಸ್ ಮಾಡ್ತಾ ಇರ್ತೀರಾ, ಎರಡೆರಡು ಸಿಲಿಂಡರ್ ಇಟ್ಕೊಂಡು. ಆದಷ್ಟು ಇವಾಗ ಬೇಸಿಗೆ ಕಾಲ ಇದೆ, ಏನು ಅವಶ್ಯಕತೆ ಇಲ್ಲ ನಿಮ್ಗೆ ಬಿಸಿನೀರು. ಸ್ವಲ್ಪ ನೋಡ್ಕೊಂಡು ಅದನ್ನ ಆದಷ್ಟು ತಣ್ಣೀರು ಯೂಸ್ ಮಾಡಿ, ಇಲ್ಲ ಕಮ್ಮಿ ಯೂಸ್ ಮಾಡಿ, ಇಲ್ಲ ಎಲೆಕ್ಟ್ರಿಕಲ್ ಗೀಸರ್ನ ಯೂಸ್ ಮಾಡಿ ಆದಷ್ಟು ಸ್ವಲ್ಪ ದಿನ. ಹೀಗೆ ಯುದ್ಧ ನಡೀತಾ ಇದ್ರೆ ಬಹಳ ಕಷ್ಟ ಇದೆ ಗ್ಯಾಸ್ದು. ಎಷ್ಟೊಂದ್ ಜನ ಹೋಟ್ಲೆ ಕ್ಲೋಸ್ ಮಾಡಿದಾರಂತೆ ಇವತ್ತು ಅಂತ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು. ಬಟ್ ನನ್ನ ತಿಳಿದ ಪ್ರಕಾರ LPG ಬುಕ್ಕಿಂಗ್ ಆಗ್ತಿಲ್ಲ ಅಂತಾನು ಹೇಳ್ತಾ ಇದಾರೆ. ನೋಡ್ಕೊಂಡು ಸ್ವಲ್ಪ ಕಮ್ಮಿ ಯೂಸ್ ಮಾಡಿ. ಗ್ಯಾಸ್ ಗೀಸರ್ ಇರೋರು ಸ್ವಲ್ಪ ದಿನ ಗ್ಯಾಸ್ ಗೀಸರ್ನ ಶಟ್ ಡೌನ್ ಮಾಡಿ. ಆದಷ್ಟು ಎಲೆಕ್ಟ್ರಿಕಲ್ ಗೀಸರ್ ಇದ್ರೆ ಎಲೆಕ್ಟ್ರಿಕಲ್ ಗೀಸರ್ ಯೂಸ್ ಮಾಡಿ, ನೋಡ್ಕೊಂಡು ಯೂಸ್ ಮಾಡಿ ಸ್ನೇಹಿತರೆ. ಇಲ್ಲ ಅದ್ರ ಆಲ್ಟರ್ನೇಟ್ ಆಗಿ ಇಂಡಕ್ಷನ್ ಸ್ಟವ್, ಇಲ್ಲ ಬಿಸಿನೀರು ಕಾಯಿಸ್ಕೊಳ್ತೀರಾ ಅಂದ್ರೆ ಎಲೆಕ್ಟ್ರಿಕಲ್ ಕೆಟರ್ ಆ ತರ ಯೂಸ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಕಲ್ ಕ್ಯಾಟಗರಿ ಯೂಸ್ ಮಾಡ್ಕೊಳ್ಳಿ. ಆದಷ್ಟು LPGನ ಸ್ವಲ್ಪ ಉಳಿಸಿ, ಯಾಕೆಂದ್ರೆ ತುಂಬಾ ಕಷ್ಟ ಇದೆ. ಯುದ್ಧ ಹೀಗೆ ನಡೀತಾ ಇದ್ರೆ ಬಹಳ ಕಷ್ಟ ಇದೆ ನಿಮ್ಗೆ LPG ಸಿಗೋದು. ಸ್ವಲ್ಪ ನೋಡ್ಕೊಂಡು ಮಾಡಿ. ಆಲ್ಟರ್ನೇಟ್ ಇಂಡಕ್ಷನ್ ಸ್ಟವ್, ಮೈಕ್ರೋ ಓವನ್, ಅಡಿಗೆ ಮಾಡೋದಕ್ಕೆ ಇಂಡಕ್ಷನ್ ಸ್ಟವ್ ಯೂಸ್ ಮಾಡಿ, ಇಲ್ಲ ಮೈಕ್ರೋ ಓವನ್ ಯೂಸ್ ಮಾಡಿ. ಆದಷ್ಟು ಎಲೆಕ್ಟ್ರಿಕಲ್ ಉತ್ಪನ್ನಗಳನ್ನ ಯೂಸ್ ಮಾಡ್ಕೊಳ್ಳಿ ಜಾಸ್ತಿ. ಸ್ವಲ್ಪ ದಿನ ಗ್ಯಾಸ್ ಗೀಸರ್ನೆಲ್ಲ ಸ್ವಲ್ಪ ಶಟ್ ಡೌನ್ ಮಾಡಿ ಅಂತ ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಬಾಯ್.